ಆಗಿದೆ. ಪ್ರತಿಯೊಬ್ರು ಜನ ಚೇಂಜ್ ಆಗ್ಬೇಕು. ಬರೀ ಏ ಗಾಡಿ ಅಲ್ಲ, ರಾಜಕೀಯನೂ ಆಗ್ಬೇಕು. ಪ್ರತಿಯೊಬ್ರು ರಾಜಕೀಯರೆಲ್ಲ ರೀಸನ್ ಮಾಡ್ಬಿಟ್ಟು ಬರೀ ಇರಬೇಕು. ಏನಂತಾರೆ, ಅರ್ಧಕ್ಕರ್ಧ ಸಿಸ್ಟಮೇ ಸರಿ ಇಲ್ಲ ಅಂತ ಹೇಳಕ್ಕಿಂತ ಪ್ರತಿಯೊಬ್ಬರಲ್ಲೂ ಕೃಷ್ಣ ಇರ್ತಾನೆ ಇಲ್ಲ ಅಂತ ಹೇಳ್ತಾ. ಈ ಥರ ಪಿಕ್ಚರ್ ಬಂದಾಗ ಮಾತ್ರ ನೋಡ್ತೀರಾ, ಜೈ ಅಂತೀರಾ. ಆಮೇಲೆ ಪಿಕ್ಚರ್ ಹೋದ್ಮೇಲೆ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಶಂಕರ್ನಾಗ್ ಅವತ್ತು ಹೇಳ್ಬಿಟ್ಟಿದ್ದಾರೆ, ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಅಂತ. ಸೊ ಖಂಡಿತ ಹೇಳ್ತೀನಿ, ಎಲ್ಲರೂ ಒಂದು ಲಕ್ಷ ಹೋಗ್ತಾರೆ, ಯಾರೇ ಆಗಿರ್ಬೋದು, ಕೋಟ್ಯಾಧಿಪತಿ ಹೋಗೇ ಹೋಗ್ತಾರೆ. ಬಟ್ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಪಿಕ್ಚರ್ ಮಾತ್ರ ಅದ್ಭುತವಾಗಿದೆ. ಪ್ರತಿಯೊಬ್ಬರು ನೋಡಬೇಕು. ಸರ್ಕಾರ ಬರಬೇಕು, CM PM ಬರಬೇಕು. ಅಜಯ್ ರಾವ್ ಇಸ್ ಬ್ಯಾಕ್. ಆಲ್ ದಿ ಬೆಸ್ಟ್. ಸೂಪರ್ ಮೂವಿ, ಎಲ್ಲರೂ ಬಂದು ನೋಡಿ. ಕನ್ನಡ ಚಿತ್ರ ಸೂಪರ್ ಹಿಟ್. ಒಂದು ಸಾಮಾಜಿಕ ಕಳಕಳಿ ಇರುವಂಥ ಚಿತ್ರ. ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ಅತ್ಯಾಚಾರ ಅದ್ರ ಬಗ್ಗೆ ತೆಗೆದಿದ್ದಾರೆ ಅಜಯ್ ರಾವ್ ಅವರು. ತುಂಬ ಚೆನ್ನಾಗಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಿ. ತುಂಬ ಚೆನ್ನಾಗಿದೆ. ಸೆಕ್ಷನ್ 84 ಅನ್ನೋದನ್ನ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕಂತ ಸ್ಟೂಡೆಂಟ್ಸ್ ನೋಡಿದ್ರೆ ಚೆನ್ನಾಗಿ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಸೂಪರ್ ಸ್ಟೋರಿ ಎಲ್ಲ ಹೇಗಿದೆ? ಸ್ಟೋರಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ಮೂಡಿ ಬರೋ ಥರ ಆಗಿದೆ. ಚೆನ್ನಾಗಿ ಇದೆ. ಏನಂತಂದ್ರೆ ಯಾವ್ದಾರ ಒಂದು ಹೆಣ್ಮಗು ಅನ್ಯಾಯ ಆದರೆ ಅವ್ರು ಸುಮ್ಮನೆ ನೋಡ್ಕೊಂಡು ಗುಡಿಯೋ ಮಾಡ್ಬಾರ್ದು ಸರ್. ಯಾವ ನಾವು ಸಿಕ್ಕಾಕೊಂಡ್ರೆ ಚಪ್ಪಿ ತೊಗೊಂಡು ಹೊಡಿಬೇಕು ಅಂತ ಅವ್ನಿಗೆ. ಮತ್ತು ಆ ಥರ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ಕಲಿಬೇಕು ಸರ್ ಜನಗಳು. ಒಬ್ಬ ಹೆಣ್ಮಗು ತಂದೆಯಾಗಿ ಮಾತು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ಅಂಥದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅದೆಲ್ಲ ಮಾಡಬಾರ್ದು. ಅದರಿಂದ ಆ ಮಾನಸಿಕ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ದೇಶ ಇನ್ನೂ ಜಾಗೃತಿ ಕಾಣಬೇಕು. ಮತ್ತು ಈ ಬಗ್ಗೆ ಮತ್ತು ನಮ್ಮ ಸಮಾಜದಲ್ಲಿ ಜನಗಳು ಎಚ್ಚೆತ್ಕೊಂಡು ಈ ಥರ ಆಗದೇ ಇರೋಂಗೆ ಮುಂದೆ ಒರೆಸ್ಬೇಕು ಅಂತ ಕೇಳ್ಬೋದು. ಸೂಪರ್ ಆಗಿದೆ. ಒಳ್ಳೆ ಇದಿದೆ ಸರ್, ಚೆನ್ನಾಗಿದೆ. ಏನು ಮೆಸೇಜ್ ಕೊಡ್ತೀವಿ ಸರ್? ಸೊ ಹೆಣ್ಮಕ್ಳ ಮೇಲೆ ಆಗೋಂಥ ಅತ್ಯಾಚಾರದ ಬಗ್ಗೆ ತುಂಬ ಒಳ್ಳೆ ಇದಿದೆ ಸರ್, ಮೆಸೇಜಸ್ ಇದೆ. ಎಲ್ಲರೂ ಬಂದು ನೋಡ್ಬೇಕು. ಏನು ಸರ್? ಎಲ್ಲರಿಗೆ ಏನು ಪ್ರಿಫರ್ ಮಾಡ್ತೀರಿ ಹೇಳಕ್ಕೆ ಮೂವಿ ನೋಡೋಕ್ಕೆ? ಇದರಿಂದ ಯಾರಿಗೆ ಏನೇ ಅತ್ಯಾಚಾರ ಧೈರ್ಯವಾಗಿ ಓಡಾಡಬೇಕಷ್ಟೇ, ಮಾತಾಡಬೇಕಷ್ಟೇ. ತುಂಬ ಒಳ್ಳೆ ಮೂವಿ, ಒಳ್ಳೆ ಕಾನ್ಸೆಪ್ಟ್. ಎಲ್ಲರೂ ನೋಡಬೇಕಾಗಿರೋ ಮೂವಿ. ನೋಡಿ ಬನ್ನಿ. ಏನು ಇಷ್ಟ ಆಯಿತು? ಅಜಯ್ ರಾವ್ ಲಾಸ್ಟ್ ಓಡಾಡಿ ಗೆಲ್ಸ್ತಾನೆ, ಅದು ತುಂಬ ಇಷ್ಟ ಆಯ್ತು ನಮಗೆ. ಅದೆಲ್ಲ ಇತ್ತು ಒಂದು ಹೆಣ್ಮಗೋಸ್ಕರ ಓಡಾಡ್ತಾ ಭಾರಿ ಖುಷಿ ಆಯ್ತು. ಆದರೆ ಎಲ್ಲರೂ ಎದ್ದು ನಿಂತರೆ ಆ ಹೆಣ್ಮಕ್ಳು ಯಾರು ಯಾವ ಅನ್ಯಾಯಕ್ಕೆ ಸಾಧ್ಯನೇ ಇಲ್ಲ. ಖುಷಿ ತುಂಬ ಚೆನ್ನಾಗಿದೆ. ಒಂದು ಹೆಣ್ಮಗು ಬಗ್ಗೆ ಯಾವ ಥರ ಕೇರ್ ತಗೋಬೇಕು, ಕೋರ್ಟ್ ಯಾವ ಥರ ಬೇಗ ತಕ್ಷಣ ಶಿಕ್ಷೆ ಕೊಡಬೇಕು ಅಂತ ತೋರಿಸ್ತಿದೆ. ತುಂಬ ಚೆನ್ನಾಗಿದೆ. ಬಂದು ಎಲ್ಲ ನೋಡಿ ಅರ್ಥ ಆಗುತ್ತೆ ಸರ್. ಪಿಕ್ಚರ್ ಪೂರ್ತಿ ಇಷ್ಟ ಆಯ್ತು. ಇದು ಮಾಸ್ ಮೂವಿ ಅಲ್ಲ, ಕ್ಲಾಸ್ ಮೂವಿ. ಸೂಪರ್ ಆಗಿದೆ ಸರ್. ಎಕ್ಸ್ಟ್ರಾ ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ಸರ್. ಎಂತ ನೋಡಿ ಬಂತು ಇವ್ರು ನೋಡಿದ್ರೆ, ಆದ್ರೆ ಒಳ್ಳೊಳ್ಳೆ ಆ್ಯಕ್ಟರ್ ನೋಡಿದ್ರೆ ಇಷ್ಟ ಆಯಿತು. ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ನಮ್ಮ ಕನ್ನಡಕ್ಕೆ ತುಂಬ ಚೆನ್ನಾಗಿ ಆ್ಯಕ್ಷನ್ ಒಳಗಡೆ ಇರಬೇಕು ಅಂತ ಮಾತಾಡ್ತಾರೆ. ಏನು ಇಷ್ಟ ಆಯಿತು? ಒಳ್ಳೆದನ್ನ ಬಯಸ್ಬೇಕು, ಕೆಟ್ಟದನ್ನ ಯಾರು ಮಾಡಬಾರ್ದು. ಎಲ್ಲರೂ ನೋಡ್ಬೇಕು. ವಿಚಾರ ಫುಲ್ ಸೂಪರ್ ಫುಲ್